ಸ್ವಪಕ್ಷೀಯರಿಂದಲೇ ಗೋ ಬ್ಯಾಕ್ ಸುಧಾಕರ್ ಅಭಿಯಾನ. ಎಸ್ಆರ್ ವಿಶ್ವನಾಥ್ ಬೆಂಬಲಿಗರಿಂದ ಪ್ರತಿಭಟನೆ. ಕೆಂಪೇಗೌಡ ವೃತ್ತದಲ್ಲಿ ರಸ್ತೆ ತಡೆ. ಬಿಆರ್ಎಸ್ ನಾಯಕಿ ಕೆ ಕವಿತಾ ಜೈಲಿಗೆ. ಮಾಜಿ ಸಿಎಂ ಪುತ್ರಿಗೆ 14 ದಿನ ಜೈಲು ವಾಸ. ಏಪ್ರಿಲ್ 9ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಕವಿತಾ. ವರುಣ್ ಗಾಂಧಿಗೆ ಟಿಕೆಟ್ ಅನ್ನು ನಿರಾಕರಿಸಿದ ಬಿಜೆಪಿ. ಗಾಂಧಿ ಕುಟುಂಬದ ಕುಡಿಗೆ ಕಾಂಗ್ರೆಸ್ನಿಂದ ಆಹ್ವಾನ. ಕಾಂಗ್ರೆಸ್ನ ಆದಿರ್ ರಂಜನ್ ಚೌಧರಿ ಹೇಳಿಕೆ. ಜೈಲಿನಿಂದಲೇ ಕೇಜ್ರಿವಾಲ್ 2ನೇ ಆದೇಶ. ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ನಿರ್ದೇಶನ. ಆರೋಗ್ಯ ಸಚಿವ ಸೌರವ್ ಭಾರದ್ವಾಜ್ ಹೇಳಿಕೆ. ಬಿಬಿಎ ಜೊತೆ ಎಂಡಿಎ ಒಕ್ಕೂಟ. ಪ್ರಕಾಶ್ ಅಂಬೇಡ್ಕರ್ ಪಕ್ಷದ ಜೊತೆ ಮಾತುಕತೆ. ಶಿವಸೇನೆಯ ಸಂಜಯ್ ಯಾತ್ರಾ ಹೇಳಿಕೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನ್ ರೋಹಿತ್. ಕೋವಿಡ್ ಸಮಯದಲ್ಲಿ ಕರ್ನಾಟಕದ ಬಿಜೆಪಿ ಪಕ್ಷದ ಸಚಿವರಾಗಿ ಭಾರೀ ಸುದ್ದಿಯಲ್ಲಿದ್ದ ಡಾಕ್ಟರ್ ಕೆ ಸುಧಾಕರ್ಗೆ 24ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ. ಆದ್ರೆ ಈ ರೀತಿ ಅವರಿಗೆ ಟಿಕೆಟ್ ನೀಡಿರೋದನ್ನ ಸ್ಥಳೀಯ ಬಿಜೆಪಿಗರು ವಿರೋಧ ವ್ಯಕ್ತಪಡಿಸಿ ಗೋ ಬ್ಯಾಕ್ ಸುಧಾಕರ್ ಎನ್ನುವ ಅಭಿಯಾನವನ್ನ ಆರಂಭಿಸಿದ್ದಾರೆ. ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ನೀಡಿದ್ದನ್ನ ಖಂಡಿಸಿ ಈ ರೀತಿ ಅಭಿಯಾನವನ್ನ ಪ್ರಾರಂಭಿಸಿರುವುದು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಟಿಕೆಟ್ ಅನ್ನ ನೀಡಿರುವ ಕ್ರಮವನ್ನ ಖಂಡಿಸಿ ವಿಶ್ವನಾಥ್ ಬೆಂಬಲಿಗರು ಕೆಂಪೇಗೌಡ ವೃತ್ತದಲ್ಲಿ ರಸ್ತೆ ಸಂಚಾರ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೆಂಪೇಗೌಡ ಪ್ರತಿಮೆಯ ಬಳಿ ಜಮಾಯಿಸಿದ್ದ ಕಾರ್ಯಕರ್ತರು ಟೈರ್ ಅನ್ನ ಸುಟ್ಟು ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸಾಮಗ್ರಿಗಳ ಖರೀದಿಯಲ್ಲಿ ಸುಧಾಕರ್ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ ಆರೋಪಿಸಿ ರೋಗಿಗಳ ಶವ ಸಂಸ್ಕಾರದ ಅಣುಕು ಪ್ರದರ್ಶನವನ್ನ ಮುಂದಿಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಮಗಳಾದ್ರೆ ಏನಾಯ್ತು, ಕೋರ್ಟ್ಗೆ ಜೈಲ್ಗೆ ಹೋಗಿ ಅಂತ ಆದೇಶ ನೀಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಮೇಲೆ ಹೋಗ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಎಸ್, ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಹಾಗೂ ಬಿಆರ್ಎಸ್ ನಾಯಕಿ ಸಹ ಆಗಿರುವ ಕೆ ಕವಿತಾಗೆ ಇದೀಗ ದೆಹಲಿ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ದಿಲ್ಲಿ ಮದ್ಯ ನೀತಿ ಹಗರಣ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕವಿತಾ ಸಹ 100 ಕೋಟಿಗೂ ಹೆಚ್ಚಿನ ಹಗರಣದಲ್ಲಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅಂತ ಇಡಿ ಆರೋಪಿಸಿ ಅವರನ್ನ ಮಾರ್ಚ್ 14ರಂದು ಬಂಧಿಸಿತ್ತು. ಅಂದಿನಿಂದಲೂ ಇಡಿ ವಶದಲ್ಲಿಯೇ ಇದ್ದ ಕವಿತಾ ಮಾರ್ಚ್ 22ರಂದು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದ್ರೆ ವಿಚಾರಣಾ ಕೋರ್ಟ್ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿತ್ತು. ಇಡಿಯ ಕಸ್ಟಡಿ ವಿಚಾರಣೆಯ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರಿಯನ್ನ ಪಡಿಸಲಾಗಿತ್ತು. ಆದ್ರೆ ಮಾರ್ಚ್ 21ರಂದು ದೆಹಲಿ ಸಿಎಂ ಕೇಜ್ರಿವಾಲ್ ಬಂಧನದ ನಂತರ ಇಂದು ದೆಹಲಿಯ ಉಚ್ಚ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶ ಕಾವೇರಿ ಭಾವೇಜಾ ಅವರು ಕವಿತಾ ಅವರಿಗೆ ಏಪ್ರಿಲ್ 9ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ದಶಕಗಳಿಂದಲೂ ಬಿಜೆಪಿಯಲ್ಲ ಇದ್ಕೊಂಡು ಅಲ್ಲೇ ಬೇರ್ಬಿಟ್ಟಿದ್ದ ವರುಣ್ ಗಾಂಧಿಗೆ ಈ ಬಾರಿ ಬಿಜೆಪಿ ಭಾರಿ ಶಾಕ್ ನೀಡಿದೆ. ಬಿಜೆಪಿ ಹೈಕಮಾಂಡ್ ವಿರುದ್ಧ ವರುಣ್ ಗಾಂಧಿ ಅವರ ಸ್ವಕ್ಷೇತ್ರ ಉತ್ತರ ಪ್ರದೇಶದ ಪಿಲ್ಲಿಭೀತ್ನಿಂದ ಲೋಕಸಭಾ ಟಿಕೆಟ್ ನೀಡದೆ ಅವರನ್ನ ಕಡೆಗಣಿಸಿದೆ. 44 ವರ್ಷದ ವರುಣ್ ಗಾಂಧಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸುವುದಕ್ಕೆ ಕಾರಣ ಗಾಂಧಿ ಕುಟುಂಬದೊಂದಿಗೆ ಇರುವ ಇವರ ಕುಟುಂಬದ ಬೇರುಗಳು ಅಂತ ಹೇಳಲಾಗಿದೆ. ಇನ್ನು ಬಿಜೆಪಿ ವರುಣ್ ಗಾಂಧಿಗೆ ಟಿಕೆಟ್ ಅನ್ನ ನಿರಾಕರಿಸಿದ್ರು ಅವರ ತಾಯಿ ಮನೇಕಾ ಗಾಂಧಿಗೆ ಸುಲ್ತಾನ್ಪುರ ಕ್ಷೇತ್ರದಿಂದ ಟಿಕೆಟ್ ನೀಡುವುದರ ಮೂಲಕ ತಾಯಿ ಮಗನ ಮಧ್ಯೆ ಒಡಕುಂಟು ಮಾಡುವಂತೆ ಮಾಡಿದೆ. ಬಿಜೆಪಿ ತಮಗೆ ಟಿಕೆಟ್ ನೀಡುವುದಿಲ್ಲ ಎಂಬುದನ್ನ ಕನಸು ಮನಸ್ಸಲ್ಲಿಯೂ ಯೋಚಿಸಿದ ವರುಣ್ ಗಾಂಧಿ ತಮ್ಮ ಕ್ಷೇತ್ರದಲ್ಲಾಗಲೇ ಪ್ರಚಾರವನ್ನ ಆರಂಭಿಸಲು ಸಕಲ ತಯಾರಿಯನ್ನ ಮಾಡಿಕೊಂಡಿದ್ರು. ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸುವುದರ ಕುರಿತು ಕಾಂಗ್ರೆಸ್ನ ಆದಿರ್ ರಂಜನ್ ಚೌಧರಿ ಹೇಳಿಕೆ ನೀಡಿ ವರುಣ್ ಗಾಂಧಿ ಕಾಂಗ್ರೆಸ್ಗೆ ಬರುವುದಾದ್ರೆ ಅವರನ್ನ ಕಾಂಗ್ರೆಸ್ ಸಂತೋಷದಿಂದ ಸ್ವಾಗತ ಮಾಡುತ್ತೆ ಅಂತ ಹೇಳಿದ್ದಾರೆ. ಜೈಲಿನಿಂದಲೇ ಸರ್ಕಾರ ನಡೆಸ್ತೀನಿ ಅಂತ ಹೇಳಿದ್ದ ಕೇಜ್ರಿವಾಲ್ ಹೇಳಿದ್ದಂತೆ ಅರೆಸ್ಟ್ ಆಗಿ ಇಡಿ ಕಸ್ಟಡಿಯಲ್ಲಿದ್ದರೂ ಅಲ್ಲಿಂದಲೇ ಆದೇಶಗಳನ್ನ ಹೊರಡಿಸ್ತಾ ಇದ್ದಾರೆ. ಇಂದು ಅವರು ಜೈಲಿನಿಂದಲೇ ತಮ್ಮ 2ನೇ ಆದೇಶವನ್ನ ಹೊರಡಿಸಿದ್ದಾರೆ. ಈ ಬಾರಿ ಅವರು ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ನಿರ್ದೇಶನವನ್ನ ನೀಡಿದ್ದಾರೆ. ಈ ಕುರಿತು ದೆಹಲಿಯ ಆರೋಗ್ಯ ಸಚಿವ ಸೌರವ್ ಭಾರದ್ವಾಜ್ ಈ ವಿಷಯವನ್ನ ಬಹಿರಂಗಪಡಿಸಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಜನರಿಗೆ ಔಷಧಿ ಮತ್ತು ಪರೀಕ್ಷೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಲು ಕೇಜ್ರಿವಾಲ್ ನಿದರ್ಶನವನ್ನ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇಡಿ ವಶದಲ್ಲಿರುವ ಕೇಜ್ರಿವಾಲ್ ಪಕ್ಷದ ಸಮಯದಲ್ಲೂ ದೆಹಲಿ ಜನರ ಕುರಿತಾಗಿಯೇ ಚಿಂತಿಸುತ್ತಾರೆ ಅಂತ ಆರೋಗ್ಯ ಸಚಿವರು ತಮ್ಮ ನಾಯಕನ ಕುರಿತು ಬಣ್ಣಿಸಿದ್ದಾರೆ. ಈ ಮೊದಲು ಸಹ ಕೇಜ್ರಿವಾಲ್ ಅವರು ಇದೇ ಇಡಿ ಕಸ್ಟಡಿಯಿಂದಲೇ ಜಲ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ನಿದರ್ಶನವನ್ನ ಕೊಟ್ಟಿದ್ರು. ಈಗ 2ನೇ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಯಾರು ಗೊತ್ತಿಲ್ಲ ಹೇಳಿ? ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವು ಮತ್ತು ನಮ್ಮ ಸ್ವಾತಂತ್ರ್ಯವನ್ನ ಅನುಭವಿಸ್ತಿದ್ದೀವಿ ಅಂತ ಮಹಶ್ಚೇತನ BR ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ನೇತೃತ್ವದ ವಿಬಿಎ ಅಂದ್ರೆ ವಂಚಿತ್ ಬಹುಜನ್ ಅಘಾಡಿ ಈಗ ಮಹಾವಿಕಾಸ್ ಅಘಾಡಿಯ ಭಾಗವಾಗಿದೆ ಅಂತ
ಶಿವಸೇನಾ ನಾಯಕ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಮಹಾರಾಷ್ಟ್ರದಲ್ಲಿ ವಂಚಿತ ಬಹುಜನ್ ಅಗಾಡಿಗೆ 4 ಸ್ಥಾನಗಳನ್ನು ಬಿಟ್ಟುಕೊಡುವ ಕುರಿತು ಮಾತುಕತೆ ನಡೀತಾ ಇದೆ ಅಂತ ಈ ಸಮಯದಲ್ಲಿ ಹೇಳಲಾಗಿದೆ. ಎಸ್, ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.